ಇದು ಫೈಟಿಂಗ್ ರೆಡಿ ಇತ್ತು ಅದು ಕರಡಿ ಜೊತೆ. ನನಗೆ ಇನ್ನೊಂದು ವಿಶೇಷತೆ ಏನಂತಂದರೆ, ಅಭಿಮನ್ಯು ಬಿಟ್ಟರೆ ಸ್ವಲ್ಪ ಮುಖ ಕೊಟ್ಟು ಕಾಡಾನೆಗಳಿಗೆ ಡಾಟ್ ಆಗೋಕ್ಕಿಂತ ಮುಂಚೆ ನಿಲ್ಲೋದು ಈ ಆನೆ. ಏನು ಹೇಳ್ತೀರಾ? ಹೌದು, ಫೈಟಿಗೆ ಅವತ್ತು ಕರಡಿಗೆ ಮುಖ ಕೊಟ್ಟು ನಿಲ್ತಿದ್ದೆ. ಇದು ಕರಡಿ ಅವತ್ತು ತೋಟದೊಳಗಡೆ ಓಡಿಸ್ಕೊ ಬರುತ್ತೆ, ಒಂದು ವೈರಲ್ ಆಗಿತ್ತಲ್ಲ ವಿಡಿಯೋ. ಸುಗ್ರೀವನೇ ಮುಂದಿದ್ದು ಒಂದು ಡ್ಯಾಶ್ ಹೊಡಿತು ಬಂದು ತಲೆಗೆ. ಡ್ಯಾಶ್ ಹೊಡೆದ ಕೂಡಲೇ ಅಭಿಮನ್ಯು ಒಂದು ಸರಿ ಬಿಡ್ತು. ಬಿಟ್ಟು ಕೂಡಲೇ ಓಡಕ್ಕೆ ಶುರು ಮಾಡ್ತು. ಓಡಿದಾಗ ಕಾಡೊಳಗೆ ಅಭಿಮನ್ಯು ಒಂದೇ ಸತಿ ಟರ್ನ್ ಹೊಡೆದು ನಿಂತ್ಕೊಂತು. ಎಲ್ಲ ಆನೆಗಳ ಕಿವಿನ ನೋಡಿ, ಈ ಕಿವಿನ ನೋಡಿ, ಇದು ಸ್ವಲ್ಪ ಅಗಲ ಅಗಲ. ಅವ್ರ ಫೋಲ್ಡಿಂಗು ಒಳಗಡಿಕೆ, ಆಚೆಗಲ್ಲ. ಕಾಡೊಳಗೆ ಸೈಡಲ್ಲಿ ಮತ್ತೆ ಫಾರೆಸ್ಟ್ ಒಬ್ಬನ ಅಟ್ಯಾಕ್ ಮಾಡೋದು. ಅದೇ ಹೇಳ್ದಂಗೆ ಹೊಡೆಯೋ ಟೈಮಲ್ಲಿ ಸ್ವಲ್ಪ ತುಂತುರು ಮಳೆ. ಯಾವಾಗ ಡಾಲ್ಟ್ ಆಗಿದೆ, ಡಾಲ್ಟ್ ಆದ್ಮೇಲೆ ಸ್ವಲ್ಪ ಬೇಗ ಮತ್ ಬಂದಿಲ್ಲ. ಹಾಗಾಗಿ ಅಭಿಮನ್ಯು ಮೇಲೆ ಕುಸ್ತಿಗೆ ಬಂದಿರೋದಾಗ್ಲಿ ಹಾಕೋಯ್ತು. ಅವ್ನು ಮರ ಹತ್ತಾನೆ. ಮರ ಹತ್ತಿಕೊಳ್ಳೆ ಹೋಗಿ ಮರಕ್ಕೆ ಹೊಡಿತದೆ. ಅವ್ನ ಮೇಲಿಂದ ಇದ್ರ ಮೇಲಕ್ಕೊಂದು ಪಟಾಕಿ ಹಾಕ್ತಾನೆ. ಹಂಗೆ ಮಧ್ಯಾಹ್ನ 2 ಆನೆಗಳು ಬರ್ತವೆ ಒಂದು 10 ಗಂಟೆಯಲ್ಲಿ. ವಸಂತ ನಮ್ಮ ಅಭಿಮನ್ಯು ಆನೆ ಮಾವುತ ಒಳಗೆ ಹೋದಾಗ ನಮ್ಮ ಮೇಲೆ ಕೇವಲ 20 ಅಡಿ 30 ಅಡಿ ದೂರದಲ್ಲೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ಲಾಸ್ಟಿಗೆ ಒಳಗಡೆ ಹೋಗೋದು ಅನ್ಬೇಕಾದ್ರೆ ಗನ್ ಇಲ್ಲ. ಈ ಮೂಡಿಗೆರೆ ತಾಲೂಕರು ಗನ್ ತಂದಿರಲಿಲ್ಲ ಅಷ್ಟೇ. ಕಾಡಾನೆ ಅಲ್ಲ, ಕಾಡಲ್ಲಿದ್ದಾಗ ಅಂತ ಹೇಳಿರು. ನಾನು ನೋಡೋಣ ಅಂತ ಹೋದೆ. ಆದರೆ ಇದ್ರದ್ದು ವಿಶೇಷ ಏನು ಅಂದರೆ, ಗಂಟೆಗೆ ಅರ್ಧ ಗಂಟೆಗೆ ಒಂದೊಂದ್ಸತಿ ಈ ಕಾಡೊಳಗಿಂದ ಗೀಳಿಡೋದು. ಭೀಮ ಇನ್ನೂ ಚಿಕ್ಕ ಹುಡುಗ, ಅವನಿಗೊಂದು 22-23 ವರ್ಷ. ನಮ್ಮ ಸಕಲೇಶ್ಪುರ ಇದಕ್ಕೆ ಬಂದಾಗ ಅವನು ತಪ್ಪಿಸ್ಕೊಂಡು ಓಡೋಗಿದ್ದ. ಇವನಿಗೂ ಗೊತ್ತು. ಮಾನ್ಯ ವೀಕ್ಷಕರು, ನಾವಿವತ್ತು ಮೈಸೂರಲ್ಲಿ ಇದ್ದೇವೆ. ಮೈಸೂರು ಅಂದ ಕೂಡಲೇ ನಿಮ್ಗೆ ಬರುವಂಥದ್ದು ವಿಶೇಷ ಅಂದರೆ ದಸರಾ ಅಂದ ಕೂಡಲೇ ಅಂಬಾರಿ ಅಂದ ಕೂಡಲೇ ಬರುವಂಥದ್ದು ಆನೆಗಳಲ್ಲಿ ವಿಶಿಷ್ಟವಾಗಿ ವಿಶೇಷವಾಗಿ ನಿಮ್ಮೆಲ್ಲರ ಒಂದು ಏನು ಕೋರಿಕೆ ಇತ್ತು ಅದ್ರ ಪ್ರಕಾರನೇ ಹಾಸನ, ಸಕಲೇಶ್ಪುರ, ಚಿಕ್ಕಮಗಳೂರು, ಬೇಲೂರು ಭಾಗದ ಬಲೆ ಜೋಡಿ ಅಂತ ಹೇಳಿದ್ರೆ ವಿಕ್ರಮ್ ಗೌಡ್ರು ಹಾಗೆ ನಮ್ಮ ಮೋಹಿತ್ ಅವರು. ಎಲ್ಲದರಲ್ಲಿ ಒಂದು ವಿಶೇಷ ಅಂದರೆ ನಿಮ್ಗೆ ಗೊತ್ತು, ಮೂಡಿಗೆರೆ ಭೈರನೇ ಏಕಲವ್ಯ ಅಂತ ತಿಳ್ಕೊಂಡಿದ್ರು. ನೀವಿದ್ರ ಕಥೆನೂ ಸುಮಾರು ಸರಿ ಹೇಳಿದ್ರ. ಈ ಸರಿ ಮೈಸೂರಲ್ಲಿ ದೊಡ್ಡ ಹೆಸರು ಅಂತ ಹೇಳಿದ್ರೆ ಅದು ಏಕಲವ್ಯ. ಯಾವಾಗ ಹಿಡಿದಿದ್ದ ಅದೆಲ್ಲ ನೆನಪಿದೆನಾ? ಸುಮಾರು 1.5 ವರ್ಷದ ಹಿಂದೆ ಅರ್ಜುನ ಅನ್ನೋ ಒಬ್ಬ ಕೂಲಿಕಾರನ್ನ ಈ ಆನೆ ರೋಡ್ ಸೈಡಿಂದ ಎತ್ತಿಗೆ ಹೋಗಿ ಕಾಡೊಳಗೆ ಹಾಕಿ ಸಾಯಿಸಿ ಮತ್ತೆ ರೋಡಿಗೆ ಬಂದು ಗೀಳಿಡ್ತು. ಅದು ನನಗೆ ಸುದ್ದಿ ಬಂತು. ಅಂದ್ರೆ ಏನ್ ಸರ್, ಕೂಲಿ ಕಾರ್ಮಿಕ ಒಬ್ಬ ಕೂಲಿ ಕಾರ್ಮಿಕ ನಡ್ಕೊ ಹೋಗ್ತಾ ಇರ್ತಾನೆ ಮೂಡಿಗೆರೆ ತಾಲೂಕು ಗೌಡಳ್ಳಿ ಅಂತ ಭಾಗದಲ್ಲಿ. ಅವನ್ನ ಎತ್ಕೊಂಡು ಹೋಗಿ ಸಾಯಿಸಿ ಮತ್ತೆ ಕಾಡೊಳಗೆ ಹೋಗಿ ಮತ್ತೆ ಕಾಡಿಂದ ಹೊರಗೆ ಬಂದು ಗೀಳಿಡ್ತು. ಎತ್ಕೊಂಡೋಗಿ ಸಾಯಿಸೇ ಬಿಡ್ತು. ಸೊಳ್ಳಲಿಗೆ ಎತ್ತಿಗೆ ಹೋಗಿ ಅಷ್ಟು ದೂರ ತಗೊಂಡೋಗಿ ಹಾಕಿ ಸಾಯಿಸ್ತು. ನನಗೆ ಒಂದು ಫೋನ್ ಬಂತು, ಒಂದು ಹೊಸ ಆನೆ ಬಂದಿದೆ, ಅದ್ರ ಬೆನ್ನ ಮೇಲೆ ಒಂಟೆ ಥರದ್ದೊಂದು ಡುಬ್ಬ ಇದಿದೆ. ಅಲ್ಲಿ ಅದು ಈಗ ಮೊದಲು ಭಾರಿ ಎತ್ತರ ಇತ್ತು. ಅದು ಈಗ ಆನೆ ಇದು ವೀಕ್ ಆಗಿದೆ. ಇದು ಹಿಡಿಬೇಕಾದ್ರೆ ಇದು ಸುಮಾರು 5,500 kg ಇತ್ತು ಇದು. ಯಾಕೆಂದ್ರೆ ಕಾಡಾನೆ ಅಲ್ಲ, ಕಾಡಲ್ಲಿದ್ದಾಗ ಅಂತ ಹೇಳಿರು. ನಾನು ನೋಡೋಣ ಅಂತ ಹೋದೆ. ಆದರೆ ಇದ್ರದ್ದು ವಿಶೇಷ ಏನು ಅಂದರೆ, ಗಂಟೆಗೆ ಅರ್ಧ ಗಂಟೆಗೆ ಒಂದೊಂದ್ಸತಿ ಕಾಡೊಳಗಿಂದ ಗೀಳಿಡೋದು ಜೋರಾಗೆ. ಆಯಿತು, ಇದಕ್ಕೆ ಹಿಡಿಯೋದು ಅಂತ ಆಯಿತು. ಪರ್ಮಿಷನ್ ಎಲ್ಲ ಬಂದಾಯಿತು. ಮೂಡಿಗೆರೆ ತಾಲೂಕಿಂದ ಒಂದು 15 ಕಿಲೋಮೀಟ್ರ್ ದೂರ, ನಮ್ಮ ಸಕಲೇಶ್ಪುರ ತಾಲೂಕಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಈ ಆನೆ ನಿಂತಿತ್ತು. ನಾನು ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಸತ್ತೋದ್ರಲ್ಲ ಅವರು, ಮಾವುತ ವಸಂತ ನಮ್ಮ ಅಭಿಮನ್ಯು ಆನೆ ಮಾವುತ ಒಳಗೆ ಹೋದಾಗ ನಮ್ಮ ಮೇಲೆ ಕೇವಲ 20 ಅಡಿ 30 ಅಡಿ ದೂರದಲ್ಲೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ನಾವು ಅವಾಗಲೂ ಗೀಳಿಡ್ತಾ ಬಂತು. ನಾವು ತಪ್ಪಿಸ್ಕೊಂಡು ಮತ್ತೆ ಅಲ್ಲಿಂದ ಓಡೋಗಿ ನಮ್ಮ ಸಕಲೇಶ್ಪುರ ತಾಲೂಕಿಗೆ ಹೋಗಿ ಅಲ್ಲಿ ನಮ್ಮ ವೆಸ್ಟರ್ನ್ ಘಾಟಲ್ಲಿ ಕೂತಿತ್ತು. ಅಲ್ಲೂ ನಾನು ನೋಡೋಕೆ ಹೋದಾಗ ಅಲ್ಲೊಂದು ಸತಿ ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು 2 ತಿಂಗಳು ಬಿಟ್ಟು ಅಷ್ಟೊತ್ತಿಗೆ ಕ್ಯಾಂಪ್ ಎಲ್ಲ ಕ್ಲೋಸ್ ಮಾಡಿರು. ಹಳ್ಳಿಯರೆಲ್ಲ ಈ ಆನೆ ಹಿಡಿಬೇಕು ಅಂತ ಹೇಳಿ ಇಡೀ ಮೂಡಿಗೆರೆಯಲ್ಲೆಲ್ಲ ಗಲಾಟೆ ಮಾಡಿ DFಗೆ ರೇಂಜರಿಗೆಲ್ಲ ಗೆರವು ಹಾಕಿರು. ಅಲ್ಲಿ ಲಾಠಿ ಚಾರ್ಜ್ ಆಯಿತು. ಲಾಸ್ಟಿಗೆ ಈ ಆನೆ ಬಿಟ್ಟು ಬೇರೆ ಆನೆ ಹಿಡಿಯೋಕ್ಕೆ ಅಂತ ಹೊರಟಾಗ ಊರಿನವರೆಲ್ಲ ಗಲಾಟೆ ಮಾಡಿರು. ಈ ಆನೆ ಹಿಡಿಯೋಕ್ಕೆ ಅದು ಹಿಡಿಯೋದಾದ್ರೆ ಈ ಆನೆನೇ ಹಿಡಿಬೇಕು, ಬೇರೆ ಆನೆ ಹಿಡಿಯೋಕ್ಕೆ ಕೊಡೋದು ಅಂತ ಅಷ್ಟೊತ್ತಿಗೆ ಅಲ್ಲಿಂದ ಕ್ಯಾಂಪ್ ಕ್ಲೋಸ್ ಮಾಡಿರು. ಅಲ್ಲಿಂದ ಒಂದು 15-20 ಕಿಲೋಮೀಟ್ರ್ ದೂರದಲ್ಲಿ ದೊಡ್ಡಳ್ಳ ಅನ್ನಲ್ಲಿ ಆನೆ ಹಿಡಿಯೋಕ್ಕೆ ಒಂದು ಕ್ಯಾಂಪ್ ಇರುತ್ತೆ. ಅದಾಗಿ ಸುಮಾರು 4 ತಿಂಗಳ ಮೇಲೆ ಇದ್ದಕ್ಕಿದ್ದಂಗೆ ಮಧ್ಯಾಹ್ನ 2 ಆನೆಗಳು ಬರ್ತವೆ ಒಂದು 10 ಗಂಟೆಯಲ್ಲಿ. 2 ಆನೆಗಳು ಸಡನ್ ಅಲ್ಲೊಂದು ಹೊಸಳ್ಳಿ ಅಂತ ಒಂದು ಊರಿದೆ, ಆ ಊರಿಗೆ ಬಂದಾಗ
ಒಂದು ಆನೆ ಹೋಗ್ತಾ ಇರುತ್ತೆ. ಇನ್ನು ಈ ಆನೆ ಇದು ಏನು ಈಗ ಇಲ್ಲಿ ನಮ್ಮ ಇದು ಎದುರಿಗಿದೆಯಲ್ಲ ಏಕಲವ್ಯ, ಈ ಆನೆ ಅಟ್ಟಿಸ್ಕೊಂಡು ಬರ್ತದೆ ಅಲ್ಲಿ ಊರವ್ರನ್ನ. ಅಷ್ಟೊತ್ತಿಗೆ ಅದು ಪಾಸ್ ಆಗುತ್ತೆ. ಅಷ್ಟೊತ್ತಿಗೆ ಆ ಕಡೆ ಎದುರಿಗೆ ಇನ್ನೊಂದು ವೆಹಿಕಲ್ ಬಂದ ಕೂಡಲೇ ಈ ಆನೆ ಅಲ್ಲೇ ಪಕ್ಕದಲ್ಲೇ ಒಂದು ಎರಡು ಎಕರೆ ಕಾಡೊಳಿಕೆ ಹೋಗುತ್ತೆ. ಅಷ್ಟೊತ್ತಿಗೆ ಎಲ್ಲ ಮೆಸೇಜ್ ಹೋಗ್ತದೆ. ಅಲ್ಲಿದ್ದರು ನಮ್ಮ ಇವರು ದಿವಂಗತ ವೆಂಕಟೇಶ್ ಅಣ್ಣ ಎಲ್ಲ ಇದ್ದರು, ಇಡೀ ಟೀಮ್ ಎಲ್ಲ ಇತ್ತು. ಕೆಲವೇ ದಿವಸದ ಅವ್ರ ಮಗ ಮೋಹಿತ್ ಇಲ್ಲೇ ಇದ್ದಾರೆ ನನ್ನ ಜೊತೆನೆ. ಆಮೇಲೆ ನಮಗೆಲ್ಲ ಮೆಸೇಜ್ ಬಂತು. ನಾವೆಲ್ಲ DFO ಎಲ್ಲರಿಗೂ ಹೇಳ್ದು, ಎಲ್ಲ ಕಡೆ ಬಂದಾಯಿತು. ಈ ಆನೆ ಇದು ಏನು ಮಾಡ್ತು ಅಂದರೆ ಕಾಡೊಳಗೆ ಸೈಡಲ್ಲಿ ಮತ್ತೆ ಫಾರೆಸ್ಟನ್ನೊಬ್ಬನ ಅಟ್ಯಾಕ್ ಮಾಡೋಕೆ ಹೋಯ್ತು. ಅವ್ನು ಮರ ಹತ್ತಾನೆ. ಮರ ಹತ್ತಿಕೊಳ್ಳೆ ಹೋಗಿ ಮರಕ್ಕೆ ಹೊಡಿತದೆ. ಅವನ ಮೇಲಿಂದ ಇದ್ರ ಮೇಲಕ್ಕೊಂದು ಪಟಾಕಿ ಹಾಕ್ತಾನೆ. ಅಷ್ಟೊತ್ತಿಗೆ ಎಲ್ಲ ಬಂದರು, ನಾವು ಎಲ್ಲ ಬಂದು, ಆನೆಗಳು ಎಲ್ಲ ಬಂದು ಎಲ್ಲ ರೆಡಿ ಆಯಿತು. ಆನೆ ಅದ್ರ ಒಳಗಡೆನೇ ಸುತ್ತೊಡಿತಾ ಇತ್ತು. ಅವತ್ತು ಬೆಳಗಿಂದಲೂ ಒಂಥರ ಡಿಸ್ಲಿಂಗ್ ಮಳೆ ಚಿಕ್ಕದಾಗಿ ಉದುರ್ತಾ ಇತ್ತು. ಲಾಸ್ಟಿಗೆ ಒಳಗಡೆ ಹೋಗೋದು ಅನ್ಬೇಕಾದ್ರೆ ಗನ್ ಇಲ್ಲ. ಈ ಮೂಡಿಗೆರೆ ತಾಲೂಕರು ಗನ್ ತಂದಿರಲಿಲ್ಲ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಅಷ್ಟೊತ್ತಿಗೆ ಅಭಿಮನ್ಯು ಒಳಗೆ ಹೋಗೇ ಆಯಿತು. ನಾನು ಪ್ರಶಾಂತ್ ಆನೆ ಮೇಲೆ ಹೋದೆ. ಮುನ್ಗಡೆ ಅಭಿಮನ್ಯು ಮೇಲೆ ವೆಂಕಟೇಶಣ್ಣ, ವೈಲ್ಡ್ ಲೈಫ್ ಡಾಕ್ಟ್ರು. ಒಳಗೆ ಹೋಗ್ತಾ ಏನಾಯಿತು, ಅಭಿಮನ್ಯು ನಮ್ಗಿಂತ 50 ಮೀಟ್ರ್ ಮುಂದೆ ಇತ್ತು ಕಾಡೊಳಗೆ. ನಾವು ಹಿಂದ್ಗಡೆಯಿಂದ ಹೋಗೋದು ಸೌಂಡ್ ಕೇಳಿದ್ದೆ. ಅಭಿಮನ್ಯು ಒಂದೇ ಸತಿ ಟರ್ನ್ ಹೊಡೆದು ನಿಂತ್ಕೊಂತು ಕಾಡು ಸೈಡಿಗೆ ಅಲರ್ಟಾಗಿ. ಅಷ್ಟೊತ್ತಿಗೆ ಇವನಿಗೆ ಗೊತ್ತಾಯಿತು, ನಮ್ಮ ವಸಂತ ಜೋರು ಮಾಡಿದ. ಪ್ರಶಾಂತ ಆನೆ ಇವನಿಗೆ, ನಾನು ಬರ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಲಿಲ್ಲ. ನನ್ನ ಆನೆ ಹಿಂಗೆ ತಿರುಗಿ ನಿಲ್ತು. ಅದು ನಿನ್ನ ಆನೆನ ಕಾಡಾನೆ ಅಂತ ತಿಳ್ಕೊಂಡಿದ್ದೆ ಅಂತ ಹೇಳ್ದ. ಅಷ್ಟೊತ್ತಿಗೆ ಹೋಗ್ತಾ ಇದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ನೋಡ್ತೀನಿ ಆನೆ ನಿಂತಿದೆ. ಆನೆ ನಮ್ಮ ಆನೆನ ಟಾರ್ಗೆಟ್ ಮಾಡ್ಕೊಂಡು ನಿಂತಿದೆ. ಇದೆ ಏಕಲವ್ಯ. ಅವಾಗ ಏನು ಹೆಸರಿತ್ತು ಸರ್? ಅವಾಗ ಅದೇ ಸಮಯದಲ್ಲಿ ನಮ್ಮ ಅಲ್ಲೊಂದು ಕಾಲಭೈರವ ದೇವಸ್ಥಾನ ಇದೆ. ಸುಮಾರು 700 ವರ್ಷದ ಹಿಂದೆ ಹೊಯ್ಸಳರು ಕಟ್ಟಿದ ಕಾಲಭೈರವ ದೇವಸ್ಥಾನದ ಹತ್ರ ಒಂದು ಭಾರಿ ದೊಡ್ಡ ಆನೆ ಕಾಣಿಸ್ಕೊಂತದೆ. ಅದಕ್ಕೆ ನಾವು ಭೈರವ ದೇವರಲ್ಲ, ಭೈರವ ಅಂತ ಹೆಸರಿಡ್ತೀವಿ. ಮೂಡಿಗೆರೆ ಭೈರ ಅಂತ ಆಯಿತು. ಅದೇ ಸಮಯದಲ್ಲಿ ಇದು ಒಬ್ಬನ ಸಾಯಿಸಿದಾಗ ಆ ಕೊಲೆ ಪಟ್ಟನ ಇದು ಮಾಡಿದ ಕೊಲೆನ ಆ ಆನೆ ಮೇಲೆ ಕಟ್ತಾರೆ. ಈ ಯಾರು ಮೀಡಿಯಾದವರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪೇಪರ್ನವರು ಭೈರ ಅರ್ಜುನನ ಮನುಷ್ಯನ ಸಾಯಿಸ್ತು ಅಂತ. ಆದರೆ ಇದು ಪೇಪರ್ ಇಟ್ಟಿದ್ದ ಭೈರ. ಅದೇ ನಮ್ಮ ಭೈರ ಈಗ ಕಾಡಲ್ಲೇ ಇದ್ದಾನೆ. ಅವನು ಸುಮಾರು 6 ಟನ್ ಇದ್ದಾನೆ. ಆಮೇಲೆ ಏನಾಯಿತು, ಅಷ್ಟೊತ್ತಿಗೆ ವೆಂಕಟೇಶನ್ ತೆಗೆದು ಬಾರಿಸಿ ಕೂಡಲೇ ಅಭಿಮನ್ಯು ತಿರುಗ್ತು. ಅಭಿಮನ್ಯು ಬಂದು ಒಂದು ಡ್ಯಾಶ್ ಹೊಡಿತು, ಬಂದು ತಲೆಗೆ ಡ್ಯಾಶ್ ಹೊಡೆದ ಕೂಡಲೇ ಅಭಿಮನ್ಯು ಒಂದು ಸರಿ ಬಿಟ್ಟು ಕೂಡಲೇ ಓಡೋಕೆ ಶುರು ಮಾಡ್ತು. ಓಡಿದಾಗ ಕಾಡೊಳಗೆ ನಮ್ಮ ಈ ಆನೆ ಹುಡುಗರಿದಾರಲ್ಲ, ಅವ್ರು ಏನು ತಿಳ್ಕೊಂಡ್ರು, ಸಾಕಾನೆ ಬರ್ತಾಯಿದೆ ಅಂತ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಯಾರೋ ಒಬ್ಬ ಮೇಲೆ ನೋಡಿದ, ಇದ್ರ ಮೇಲೆ ಯಾರೋ ಗೊತ್ತಿಲ್ಲ, ಕಾಡಾನೆ ಅಂದಿದ್ದೆ, ಎಲ್ಲ ಓಡಿದ್ರು. ಆಮೇಲೆ ಬಿದ್ದೋಯ್ತು. ಬಿದ್ದ ಕೂಡಲೇ ನಾನು ಫಸ್ಟ್ ಮಾಡಿದ ಕೆಲಸ ಏನು ಗೊತ್ತಾ, ನಾನು ಪ್ರಶಾಂತ ಆನೆ ಮೇಲಿಂದ ಇಳಿದು ಆ ಆನೆ ಮೇಲೊಂದು ಒಂಟೆ ಥರ ಇದು ಡುಬ್ಬ ಇತ್ತಲ್ಲ, ಅದನ್ನ ಅಳತೆ ಮಾಡಿದ್ದು. ನನ್ನ ಇದರಲ್ಲಿ 1, 2, 3 ಗೇಣು ಉದ್ದ, ಇಷ್ಟು ಉದ್ದ. ಆಮೇಲೆ 1 ಗೇಣು ಇಷ್ಟು ಎತ್ತರ ಇದಿತ್ತು, ಆ ಡುಬ್ಬ ಇತ್ತು. ಒಂಟೆ ಥರ. ಆದರೆ ಈಗ ಇದು ವೀಕ್ ಆಗಿದೆ. ಇದು ಹಿಡಿದಾಗ ಒಂದು 5,000 kg ಮೇಲಿತ್ತು. ಆಮೇಲೆ ಅರ್ಧ 1 ಗಂಟೆ ಒಳಗೆ ಕತ್ಲೆ ಆಗ್ತಾ ಬಂತು. ಸಡನ್ ಇದು ಏರಿಸಿ ಕಳಿಸಿದ್ದು. ಆದರೆ ನಾನು ಅವತ್ತೇ ಹೇಳಿದೆ ಯಾರಿಗ ಒಬ್ಬಗೆ, ಇದರಲ್ಲಿ ಏನೋ ಲಕ್ಷಣ ಇದೆ, ಇಂಥ ಆನೆ ನಾನು ನೋಡಿಲ್ಲ. ನೋಡು, ಎಲ್ಲ ಆನೆಗಳದ್ದು ವಯಸ್ಸಾದಂಗೂ ಕಿವಿ ಮುಂದಕ್ಕೆ ಬಾಗುತ್ತೆ, ಆದರೆ ಇದು ಕಿವಿ ಹಿಂದಕ್ಕೆ ಬಾಗಿದೆ. ಈ ಥರ ಆನೆಗಳು ಭಾರಿ ಕಡಿಮೆ ಅಂತ ನೋಡಿ. ಅದರ ಲಕ್ಕೋ ಇಲ್ಲ ದೇವರ ಇಚ್ಛೆನೋ 1.5 ವರ್ಷಕ್ಕೆ ಇಲ್ಲಿಗೆ ಬಂದಾನೆ. ಮುಂದೆ ಒಂದಾನೊಂದು ಕಾಲಕ್ಕೆ ಅಂಬಾರಿ ಹೊರ್ತಾನೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಇಷ್ಟು ಬೇಗ ಈ ಜನಗಳ ಹತ್ರ ಹೊಂದ್ಕೊಂಡು ಇಷ್ಟು ಸನ್ನಡತೆಯಿಂದ ಇದೆ ಅಂದಮೇಲೆ ಅದು ನನಗೂ ಖುಷಿ ಆಯಿತು. ಅಷ್ಟೇ ಅಲ್ಲ, ಇದು ಮೂಡಿಗೆರೆ ತಾಲೂಕಿನರ ಹೆಮ್ಮೆ. ಇದು ಮೂಡಿಗೆರೆ ತಾಲೂಕಿನವರೆಲ್ಲ ನನ್ನ ತುಂಬ ಬಂದು ಕೇಳ್ತಾ ಇದ್ದಾರೆ, ನಮ್ಮ ಆನೆ ನಮ್ಮ ಆನೆ ಹೋಗಿದಂತೆ ಅಂತ. ಅದಕ್ಕೆ ನಾನೀಗೊಂದು ಫ್ಲೆಕ್ಸ್ ಹಾಕಿಸಿ ಅಲ್ಲಿ ಆ ಮೂಡಿಗೆರೆ ಭಾಗದಲ್ಲಿ ಹಾಕಿಸಿ, ನಿಮ್ಮ ಮೂಡಿಗೆರೆ ಆನೆ ಏಕಲವ್ಯ ಅಂತ ಬರೆಸಿ
ಫ್ಲೆಕ್ಸ್ ಹಾಕ್ಸೋಣ ಅಂತ. ಅಪ್ಪಾಜಿ ವಿಕ್ರಮಣ್ಣನೇ ಅವಾಗ ಫೋನಲ್ಲಿ ಟಚ್ ಮಾಡ್ಕೊಂಡು ಅವ್ರು ಹೊರಟಾಗ ಇವ್ರು ಹೋಗಿದ್ರು ಮನೆಯಿಂದ ಹೋಗಿ. ಆಮೇಲೆ ಅದು ಅದೇ ಹೇಳ್ದಂಗೆ ಹೊಡೆಯೋ ಟೈಮಲ್ಲಿ ಸ್ವಲ್ಪ ತುಂತುರು ಮಳೆ. ಅದು ಯಾವಾಗ ಡಾಲ್ಟ್ ಆಗಿದೆ, ಡಾಲ್ಟ್ ಆದಮೇಲೆ ಅದು ಸ್ವಲ್ಪ ಬೇಗ ಮತ್ತೆ ಬಂದಿಲ್ಲ. ಹಾಗಾಗಿ ಅಭಿಮನ್ಯು ಮೇಲೆ ಕುಸ್ತಿಗೆ ಬಂದಿರೋದಾಗಲಿ, ಬೀಳೋದು ಲೇಟ್ ಆಗಿದ್ದಾಗಲಿ ಅದೇ ಕಾರಣ. ವಿಕ್ರಮಣ್ಣ ಹೇಳ್ದಂಗೆ ಆ ಕಿವಿ ಆಫ್ರಿಕನ್ ಆನೆ ಥರ ಕಿವಿ, ಎಲ್ಲ ಆನೆಗಳ ಕಿವಿ ನೋಡಿ ಈ ಕಿವಿ ನೋಡಿ ಇದು ಸ್ವಲ್ಪ ಅಗಲ ಅಗಲ. ಅಗಲ. ಆಮೇಲೆ ಫೋಲ್ಡಿಂಗು ಒಳಗಡಿಕೆ, ಆಚೆಗಲ್ಲ. ಹಂಗಾಗಿ ಇದೊಂಥರ ವಿಶೇಷ. ಒಳಗಡಿಕೆ ಎಲ್ಲ ಆನೆದು ಮುಂದಕ್ಕಾದ್ರೆ ಹಿಂಭಾಗಕ್ಕೆ. ಸರ್ ಅದ್ರ ಡುಬ್ಬ ಏನೋ ವಿಕ್ರಮಣ್ಣ ಹೇಳ್ತಾ ಇದ್ರು. ಕೆಲವು ಆನೆ ಬೆನ್ನು ಹಂಗಿತ್ತು, ಇದ್ರದ್ದು ಹಂಗೆ ಇತ್ತು. ನನಗೆ ಫೋಟೋ ಕಳಿಸಿದ್ರು ವಿಕ್ರಮಣ್ಣ ಆವಾಗಲೇ. ಅದು ಹಿಡಿಯೋದು ಒಂದೆರಡು ದಿನ ನಂಗೆ ನೋಡು ಈ ಆನೆ ಇಲ್ಲಿದೆ ನಿಮ್ಮ ತಂದೆಗೆ ತೋರಿಸು ಅಂತ ಕಳಿಸಿದ್ರು. ನಾನು ತೋರಿಸಿದ್ದೆ, ನೋಡಿ ಇಲ್ಲಿ ಒಂಟೆ ಬೆನ್ನಿನ ಥರ ಹಿಂಗೆ ಉಬ್ಬಿದೆ, ವಿಕ್ರಮಣ್ಣ ಕಳಿಸಿದ್ದಾರೆ ಅಂತ. ಇನ್ನೇನು ನಾಳೆ ನಾಡ್ದು ಹೋಯ್ತೀವಲ್ಲ ಇವೇ ಅಂತ ಅಂದಿದ್ರು. ಇದರಲ್ಲಿ 3 ಆನೆ ಇದ್ರಲ್ಲಿ ಇದೇ ಅದ್ರದ್ದು ಉಬ್ಬಿದ್ದು ಬೆನ್ನು. ವಿಕ್ರಮ ಆನೆ ಅಂತ ಒಂದು ಆನೆ ಇತ್ತು, ಅದು ಈಗ ರಿಟೈರ್ಡ್ ಆಯ್ತು. ಅದ್ರ ಬೆನ್ನು ಅದು ಇವ್ರ ತಂದೆನೆ ಹೊಡೆದಿದ್ದು. ಅದ್ರದ್ದು ಬೆನ್ನು ಈ ಒಂಟೆ ತರ ಇತ್ತು. ಅದ್ ಬಿಟ್ರೆ ಇದೆ. ಮತ್ತೆ ಚನ್ನಗಿರಿ ಹತ್ರ ಒಂದು ಆನೆ 11 ಜನ ಸಾಯಿಸಿತ್ತು, ಅದು ಇವ್ರ ತಂದೆನೆ ಇದು ಮಾಡಿದ್ದು. ಅದಕ್ಕೂ ಇದೇ ರೀತಿ ಇತ್ತು. ಇದು ಆನೆದು ದೇಹದ ರಚನೆ ಒಂದೊಂದು ಆನೆದು ಒಂದೊಂದು ತರ ಇರುತ್ತೆ. ಸರ್ ನಮ್ಮ ಹಿಂದೆ ಸ್ವಲ್ಪ ತಿರುಗಬೇಡಿ. ಭೀಮ ಇದ್ದಾನೆ. ಭೀಮ ಹೇಗೆ ಆನೆ ಏನದು? ಭೀಮ ಇನ್ನು ಚಿಕ್ಕ ಹುಡುಗ, ಅವನಿಗೊಂದು 22-23 ವರ್ಷ. ನಮ್ಮ ಸಕಲೇಶ್ಪುರ ಇದಕ್ಕೆ ಬಂದಾಗ ಅವನು ತಪ್ಪಿಸ್ಕೊಂಡು ಓಡೋಗಿದ್ದ. ಇವನಿಗೂ ಗೊತ್ತು. ಅವನ್ನ ಸ್ವಲ್ಪ ಈಗ 2014 ಅದನ್ನ ಟ್ರೈನ್ ಮಾಡಕ್ಕೆ ಬರ್ತೋಳಿ ಕ್ಯಾಂಪ್, ಬರ್ತೂರು ಮಾಗಡಿಹಳ್ಳಿ ಕ್ಯಾಂಪ್ ಅಂತ, ಅಲ್ಲಿ ಬಿಟ್ರೆ ಇದು ಹುಡುಗಾಟ ಅಲ್ವಾ, ಸೀದಾ ಕಾಡೊಳಿಗೆ ಓಡ್ಬಿಟ್ಟಿತ್ತು. ಹಿಡ್ಕೊಬರಕ್ಕೆ ಬೆಲ್ಲ ಆಮೇಲೆ ಉಪ್ಪು ಎಲ್ಲನೂ ಕೊಟ್ಟು ಹಿಡ್ಕೊಬಂದಿದ್ದು. ಮದ ಇದೆ ಸ್ವಲ್ಪ ದೂರದಲ್ಲೇ ಇರಿ. ಆಗ ಭೀಮನ್ನ ಟ್ರೈನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ತರ್ತಾರೆ. ತಂದಾಗ ಇದನ್ನ ಅಲ್ಲೇ ಕಟ್ಟಾಕೋದೇನು ಬೇಡ ಅಂತ ಫ್ರೀಯಾಗಿ ಬಿಟ್ಟಿರ್ತಾರೆ. ಇದು ತೋಟದೊಳಗೆ ಓಡೋಗ್ಬಿಡು. ಅವಾಗ 14-15 ವರ್ಷದ ಮರಿ. 15 ವರ್ಷದ ಮರಿ. ಅದು ಭೀಮ ಹಿಡಿದಿದ್ದು ಸರ್ ಕಾಡಾನೆ ಇದ್ರಲ್ಲ ಅಥವಾ ಹೇಗೆ ಹಿಡಿದು? ಮರಿ ಸಿಕ್ಕಿರೋದು. ಕಾಡಾನೆ ಕಾರ್ಯಾಚರಣೆ ಅಲ್ಲ, ಮರಿಲಿ ಸಿಕ್ಕಿದ್ದು. ಮರಿಯಲ್ಲಿ ಸಿಕ್ಕಿದ್ದದು. ಇಲ್ಲಿ ಏನಾದರೂ ನೆನಪಿದೇನಾ? ಅದೇ ಮತ್ತಿಗೋಡಲ್ಲ, ತಿತ್ತಮತ್ತಿಲ್ಲ, ಮರಿಯಲ್ಲಿ ಸಿಗಿಮತ್ತಿ ಕಾಡಲ್ಲಿ ಮರಿ. ಬಟ್ ಅದು ಏನದು ಅಂತ ಅದ್ಭುತವಾಗಿ ಆನೆ ಇದೆ. ಹುಲಿ ಕಾರ್ಯಾಚರಣೆ ನಂಬರ್ 1 ಅಂತಾರೆ. ಹೌದು, ಹುಲಿ ನೋಡಿದ್ರೆ ಎಲ್ಲ ಆನೆಗಳು ಹೆದರು ಓಡ್ತವೆ. ಇದು ಹುಲಿ ನೋಡಿದ್ರೆ ಸ್ವಲ್ಪ ಹೆದರ್ತವೆ ಆನೆಗಳು, ಆದ್ರೆ ಇದ್ರಿ ಹೆದರಲ್ಲ. ಗರ್ಜನೆ ಮಾಡಿದ್ರೆ ಹಿಂದಕ್ಕೆ ಬಂದ್ಬಿಡ್ತವೆ. ಇದು ಸ್ವಲ್ಪ ಧೈರ್ಯ ಮಾಡಿ ನಿಲ್ಲುತ್ತೆ. ಡಾಟ್ ಆದ್ರೂ ಹುಲಿ ಬಿದ್ದಿದ್ರು ಹೋಗಿ ತುಣಿಯಕ್ಕೆ ಹೋಗುತ್ತೆ. ಸರ್ ನೀವು ಭೀಮನ ಕಾರ್ಯಾಚರಣೆ ನೋಡಿದ್ದಂದ್ರೆ? ಭೀಮ ಈ ಭೀಮ ಕಾರ್ಯಾಚರಣೆ ಅಂದರೆ ಇವರೆಲ್ಲ ನಮ್ಮ ಅಭಿಮನ್ಯುನ ಹಿಂಬಾಲಕರು. ಇವ್ರೇನಿದ್ರು ದೂರದಲ್ಲಿ ನಿಂತ್ಕೊಂಡು ಅಭಿಮನ್ಯು ಮೇಲೆ ಹೋಗಿ ಇವ್ರ ತಂದೆ ಹೊಡೆದ ಮೇಲೆ ಬಿದ್ದ ಮೇಲೆ ಹೋಗಿ ಇವರೆಲ್ಲ ಇದು ಮಾಡೋದು. ಇವರು ಡೈರೆಕ್ಟ್ ಹೋಗಿ ಫೈಟ್ ಮಾಡೋ ಅಂತಾರಲ್ಲ ಭೀಮ ಎಲ್ಲ. ಕಾಡಾನೆಗಳಿಗೆಲ್ಲ ಹೆದರ್ತವೆ ಇವು. ಅದಕ್ಕಿನ್ನೂ 23 ವರ್ಷ ಭೀಮಗೆ. ಇನ್ನೊಂದು 10 ವರ್ಷಕ್ಕೆ ಬಹುಶಃ ಅವನು ಭೀಮನೇ ಆಗ್ತಾನೆ. ಯಾಕೆಂದರೆ ಈ 23 ವರ್ಷದ ವಯಸ್ಸಲ್ಲಿ ಇಷ್ಟು ಹೈಟು ಈ ದಪ್ಪ ಬೆಳೆದಿರ್ಬೇಕಾರೆ ಇನ್ನು 10 ವರ್ಷಕ್ಕೆ ಇನ್ನೆಷ್ಟು ದೊಡ್ಡ ಆಗ್ಬೋದು ಸರ್. ಬಟ್ ಅರ್ಜುನನ ನಿಮಗೆ ಮಿಸ್ ಎಷ್ಟು ಕಾಣ್ತಾ ಇದೆ ಈ ಇದರಲ್ಲಿ? ನನಗೆ ಅರ್ಜುನನ ಮಿಸ್ ಕಾಣೋದು ಅಂದರೆ ಆ ಜಾಗನ ಅಭಿಮನ್ಯು ತುಂಬೇನೆ. ಹಾಗಾಗಿ ಅರ್ಜುನ ಇಲ್ಲ ಅನ್ನಿಸ್ತದೆ ಬಿಟ್ಟರೆ, ಆದರೆ ಅಭಿಮನ್ಯು ಪೂರ್ತಿ ತುಂಬಿಬಿಟ್ಟ ನಮ್ಗೆ ಎಲ್ಲರಿಗೂ. ಅರ್ಜುನ ಇದ್ದಿದ್ರೆ ಅದರದ ಕಳೆನೇ ಬೇರೆ, ಅದೇ ಬೇರೆ. ಆದರೆ ಅರ್ಜುನ ಮೇಲೆ ಇಲ್ಲೊಂದು ಸ್ವಲ್ಪ ಸಪ್ಪೆ ಅನ್ನಿಸ್ತದೆ. ಆದರೆ ಅಭಿಮನ್ಯು ನೋಡಿ ಕೂಡಲೇ ಸಮಾಧಾನ ಆಗ್ತದೆ. ಮೋಹಿತ್ ಅವರೇ, ಅರ್ಜುನ ಈ ಬಾರಿ ವಿಶೇಷ ಅಂತ ಈ ಬಾರಿ ಅಂಬಾರಿಯಲ್ಲಿಲ್ಲ. ವರ್ಷ ಎಲ್ಲ ನೀವು ನೋಡಿದಾಗ ಬಂದ ತಕ್ಷಣ ಇಲ್ಲಿ ಬರ್ತಿದ್ದೆ. ಅಪ್ಪ ಇದ್ದಾಗ ಬರ್ತಿದ್ದೆ. ನಾಗರಾಜ್ ಸರ್ ಇಲ್ಲಿ ಇನ್ಚಾರ್ಜ್ ಇದ್ರು. ಬಂದಾಗ ಇಲ್ಲೆಲ್ಲ ಆನೆನ ಸ್ನಾನ ಮಾಡ್ಸಕ್ಕೆ ನಾನು ಹೋಗ್ತಿದ್ದೆ. ನಾನು ಹೋದಾಗ ಇಲ್ಲಿ ಬಂದ ತಕ್ಷಣ ಫಸ್ಟ್ ನಂಗೆ ಅನಿಸಿದ್ದೆ ಅರ್ಜುನ ಇಲ್ವಲ್ಲ ಅಂತ ಅನಿಸಿದ್ದೆ. ಬಂದರೆ ಇಲ್ಲಿ ಅಂಬಾರಿ ಎಲ್ಲ ಹೊತ್ತಿ ಅದು ಪೇಂಟ್ ಇರೋದು, ಪೇಂಟ್ನಾಗ ತಿಕ್ತಿದ್ರು. ಆಗ ನಾವು ಬಂದು 1-2 ಸಲ ತಿಕ್ಕಿದ್ವಿ. ಅಪ್ಪಣ್ಣ ದಸರಾ ಡ್ಯೂಟಿಗೆ ಹಾಕೋರು. ಆವಾಗ ಹಾಕಿ ಬಂದಾಗ ಇಲ್ಲಿ ಫಸ್ಟ್ ನಂಗೆ ಅನಿಸಿದ್ದೆ ಆ ಅಭಿಮನ್ಯು ಜಾಗದಲ್ಲಿ ಅರ್ಜುನ ಇರ್ತಿತ್ತು. ಅಭಿಮನ್ಯು ಈ ಕಡೆ ಕಟ್ಟಾಕವ್ರು.
ಒಂಥರ ಮಿಸ್ ಆಗುತ್ತೆ ನಾನೇ ರೋಹಿತ್ ಅಂತಿದೆ ಸರ್, ಇಬ್ರಿಗೂ ಏನಾದರೂ ನೆನಪಿದೆನಾ ರೋಹಿತ್ ಎಲ್ಲಿದು ಏನಂತ? ಸರ್ ಅದು ರೋಹಿತಾನೆ ಇದರಲ್ಲಿ ಕೊಡಗು ಭಾಗದಲ್ಲಿ ಕಾರ್ಯಾಚರಣೆ ಮಾಡಿದ್ದು. ಇದು ಮಡಿಕೇರಿ ಹತ್ರ ಸಿದ್ದಾಪುರ ಅಂತ ಬರುತ್ತೆ. ಸಿದ್ದಾಪುರದ ಹತ್ರ ಆವಾಗ ದೊಡ್ಡ ಕಾರ್ಯಾಚರಣೆ ಅದು. 2015-16ರಲ್ಲಿ ಒಂದು 16 ಹಿಡಿತಾರೆ. 16ರಲ್ಲಿ ಅಜಯ್, ಅಶೋಕ ಅಲ್ಲೆಲ್ಲ ಆ ಟೈಮಲ್ಲೇ ರೋಹಿತ್ ಹಿಡಿದಿರೋದು. ಇದು ಸರ್ ಮಹಾರಾಣಿ ಹೌದು ಅವರೇ ಬಂದು ಯಾವಾಗಲೂ ಬಂದರೆ ಈ ರೋಹಿತ್ ಆನೆಗೆ ಫುಡ್ ಕೊಟ್ಟೋಗ್ತಾರೆ. ಮನೆಯನ್ನು ಬಂದು ಕೊಟ್ಟೋಗಿದ್ದಾರೆ. ಚೆನ್ನಾಗಿದೆ ಆನೆ, ಇದು ಚಿಕ್ಕ ಏಜನೆ. ಆನೆಗಳು ದಂತ ಅದೊಂದು ಹೆಮ್ಮೆ ವಿಚಾರ. ಹೌದು, ಅದನ್ನ ಚೂಪ್ ಮಾಡ್ಕೊಳ್ತವೆ, ವೈಟ್ ಮಾಡ್ಕೊಳ್ತವೆ. ಈಗ ಅದು ಸೌದೋಗಿರೋದೆಲ್ಲ ಆನೆ ಅದು ಮರಕ್ಕೋ ಅದಕ್ಕೋ ಇದು ಮಾಡಿ ಅದನ್ನ ಹರಿತ ಮಾಡ್ಕೊಂಡಿರೋದು. ಮೂತ್ರ ಬರೋ ಹೊತ್ತಿಗೆ ಅದ್ರ ಮರ್ಮಾಂಗ ಹೊರಗೆ ಬರೋದು ನಾನು ನೋಡಿದ್ದು. ಇಲ್ಲೇ ಯಾಕೆ ಬರುತ್ತೆ ಅಂತ ಹೇಳಿ ಸರ್, ಇದ್ರದ್ದು ಭಾರಿ ಪ್ರಶ್ನೆ ಆಗ್ಬಿಟ್ಟಿದೆ ಬೆಳಗ್ಗೆ ಎದ್ದರು. ಅದು ಸ್ವಾಭಾವಿಕ. ಆನೆ ಕಾಡಾನೆ ಕೆಲವು ಟೈಮು ಉದ್ರೇಕದಲ್ಲಿದ್ದಾಗ, ಕೆಲವು ಟೈಮು ಸುಮ್ಮನೆ ಇದ್ದಾಗ ಅದೊಂಥರ ಆನೆಗಳಿಗೆ ಸೋಕಿ. ಯಾಕೆಂದರೆ ನಾನು ಆನೆ ಬೇಜಾರದಲ್ಲಿದ್ದಾಗ, ಆನೆ ಸಿಟ್ಟಲ್ಲಿದ್ದಾಗ, ಆನೆ ಮದ ಬಂದಾಗಲೆಲ್ಲ ಅದು ಹೊರಗೆ ಬರ್ತಾ ಇರ್ತದೆ, ಒಳಗೆ ಹೋಗ್ತಾ ಇರ್ತದೆ. ಅದೊಂದು ಸ್ವಾಭಾವಿಕ ಕ್ರಿಯೆ ನನ್ನ ಲೆಕ್ಕದಲ್ಲಿ. ಅದು ಒಂಥರ ಖುಷಿನೂ ಪಟ್ಕೊಂತದ, ಅದು ಹೊರಗೆ ಬಿಟ್ಕೊಂಡು ಖುಷಿ ಪಡ್ಕೊಳ್ಳುತ್ತೆ. ಹೌದು, ಸಂತೋಷ ಪಡ್ತಂದು ನೋಡಿ ಅದು ಹೆಂಗೆಲ್ಲ ಆಡಿಸ್ತಾ ಇದೆ. ಸರ್ ಈಗ ಮಹೇಂದ್ರನ್ ಬಗ್ಗೆ ನೀವು ಹೇಳಬೇಕಾದ್ರೆ ಏನು ಹೇಳ್ತೀರಾ? ಮಹೇಂದ್ರ ಒಬ್ಬ ಸಭ್ಯ ಆನೆ. ಅವತ್ತು ಮೂಡಿಗೆರೆಗೆ ಬಂದಾಗ ಅದಕ್ಕೆ ಮದ ಬಂದಿತ್ತು. ಆಮೇಲೆ ಒಳ್ಳೆ ರೂಪವಂತ, ಜೊತೆಗೆ ತಲೆ ಎತ್ತಿ ನಿಲ್ತಾನೆ. ಕೋರೆಗಳು ಒಂದಾನೊಂದು ಕಾಲಕ್ಕೆ ಕೋರೆಗಳು ತೊಟ್ಲು ಕೋರೆ ಬರೋ ಚಾನ್ಸ್ ಇದೆ. ಆನೆಗಳಿಗೆ ತೊಟ್ಲು ಕೋರೆ ಬಂದ್ರೆ ಮಾತ್ರ ಆನೆ ಸುಂದರ. ಇಲ್ಲ ಹಿಂಗೆ 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 ಹೋದರೆ ಇಲ್ಲ. ಇದೇ ಕೋರೆ ಎಲ್ಲಾರ ನಮ್ಮ ಅಭಿಮನ್ಯುಗಿದ್ರೆ ಅದು ಹೇಗಿರ್ತಿತ್ತು ಹಾಗೆ. ಸರ್ ಅಭಿಮನ್ಯು ಕೋರೆ ಸ್ವಲ್ಪ ಚಿಕ್ಕದೆ. ನೀವೇನು ಹೇಳ್ತೀರಾ? ಅದು ಕೋರೆಗೆ ಈಗ ಮನುಷ್ಯರಲ್ಲೇ ಬಂದಂಗೆ ವೈಟ್ ಕೋರೆ, ಹಳದಿ ಕೋರೆ ಅಂತ ಬರುತ್ತೆ. ಬಿಳಿ ಕೋರೆ, ಹಳದಿ ಕೋರೆ ಅಂತ. ಈ ಬಿಳಿ ಕೋರೆ ಸ್ವಲ್ಪ ಸ್ಮೂತು, ಫೈಟ್ ಆಡುವಾಗ ತುಂಡಾಗ್ತವೆ. ಈ ಹಳದಿ ಕೋರೆ ಇದೆಯಲ್ಲ, ಅವು ಸೈಜ್ ದಪ್ಪ ಬರಲ್ಲ, ಚಿಕ್ಕ ಇರುತ್ತೆ, ಉದ್ದನೂ ಜಾಸ್ತಿ ಬರಲ್ಲ, ಬಟ್ ಸ್ಟ್ರೆಂತು. ಈಗ ಅಭಿಮನ್ಯುಗಿರೋದೇ ಅದು. ಅದಕ್ಕೆ ಆನೆಗೆ ಎಂಥ ಫೈಟ್ ಮಾಡಿದ್ರು ಕೋರೆ ಕಟ್ಟಾಗಲ್ಲ. ಅದೇ ಬೇರೆ ಆನೆ ಭರತ, ಶ್ರೀರಾಮಗೆಲ್ಲ ಲಾರಿ ಮೇಲೆ ತಗೊಂಡು ಹೋಗ್ಬೇಕಾದ್ರೆ ಲಾರಿ ಬ್ರೇಕ್ ಹೊಡೆದಾಗ ಲಾರಿ ಕ್ಯಾಬಿನಿಗೆ ಹೊಡೆದಾಗ ಕೋರೆಗಳು ಕಟ್ಟಾಯ್ತಿದ್ವು. ಹಾಗಾಗಿ ಇದು ಸಣ್ಣಪ್ಪ ಅವ್ರು ಇದ್ದಾಗ ಹೇಳೋರು, ನನ್ನ ಆನೆ ಕೋರೆ ಚಿಕ್ಕ ಇರ್ಬೋದು, ನನ್ನ ಆನೆ ಕೋರೆ ಗಟ್ಟಿ, ಯಾಕೆಂದರೆ ಇದು ಹಳದಿ ಕೊಂಬು ಅಂತಿದ್ರು. ಹಳದಿ ಕೊಂಬು ಥರ ಬಂದರೆ ಅವು ಗಟ್ಟಿ ಒಂಥರ. ಬಿಳಿ ಕೊಂಬು ಸ್ವಲ್ಪ ಕ್ರ್ಯಾಕ್ ಬರುತ್ತೆ, ಕಪ್ಪು ಕಾಣ್ತಿದೆ ನೋಡಿ. ಕೋರೆ ಎಲ್ಲ ಬಂದಮೇಲೆ ಆಚೆ ಕಪ್ಪು ಕಾಣ್ತಿಲ್ವಾ, ಅದು ಸ್ವಲ್ಪ ಕ್ರ್ಯಾಕ್ ಆಗಿ ಇದ್ದಂಗಿರುತ್ತೆ. ಫೋರ್ಸ್ ಇದು ಮಾಡಿದಾಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ತುಂಡಾಗುತ್ತೆ. ಆನೆಗಳ ಕೋರೆ ವರ್ಷಕ್ಕೆ 6-7 ಇಂಚ್ ಬೆಳೀತದೆ ಅಂತಾರೆ. ಆದರೆ ಕೆಲವು ಆನೆಗೆ ಬೆಳೆಯೋದೇ ಇಲ್ಲ, ಕೆಲವು ಆನೆಗೆ ಬೆಳೆಯುತ್ತೆ. ಭೀಮನ ಕೋರೆ ಮುರಿದೋಯ್ತು, ಒಂದು ಎಡದೆ ಕೋರೆ, ಅದು ಈಗ ಬೆಳೀತಾ ಉಂಟು, ಮತ್ತೆ ಮುಂದೆ ಬಂದಿದೆ. ಆನೆಗಳಿಗೆ ವರ್ಷಕ್ಕಿಷ್ಟು ಅಂತ ಸಾಯೋವರೆಗೂ ಬೆಳೀತವೆ. ಆನೆಗಳಿಗೆ ವಯಸ್ಸಾದ ಮೇಲೆ ಏನಿಲ್ಲ, ವಯಸ್ಸಾದ ಮೇಲೂ ಆನೆಗಳಿಗೆ ಕೋರೆ ಬೆಳೀತವೆ. ಸರ್ ಒಂದು ನನಗೆ ಹೇಳಿ, ನೀವು ಯಾವುದು ಅದ್ಭುತವಾದ ಕಾರ್ಯಾಚರಣೆ ಮಹೇಂದ್ರ ನೋಡಿದ್ದಂದ್ರೆ? ಮಹೇಂದ್ರ ಎಲ್ಲ ಅಭಿಮನ್ಯುನ ಹಿಂಬಾಲಕರೇ. ಇವೇನು ಭಾರಿ ಕಾರ್ಯಾಚರಣೆ ಏನು ಮಾಡಿಲ್ಲ. ಬಿದ್ದಾಗ ಎಳೆಯೋದು, ಎತ್ತೋದು, ದೂಕೋದು ಅಷ್ಟೇ. ಮುಖಾಮುಖಿಯಾಗಿ ಇವು ಯಾವ ಕಾಡಾನೆಗಳಿಗೇನು ತಲೆ ಕೊಟ್ಟು ಕಾದಾಡಿಲ್ಲ ಇವು. ಸರ್ ಸೊಂಡ್ಲನ್ನ ನಾನು ಒಂದು ವಿಷಯ ನೋಡಿ, ಸೊಂಡ್ಲು ಗಾಯ ಆಗಿದೆ, ಹಳೇದು ಏನೇ ಸರ್, ಅದು ಗಾಯ ಆಗಿದೆ ಮುಂದ್ಗಡೆ. ಏನ್ ಸರ್ ಅದು ಕೇಳ್ತಾ ಇದ್ರು ಇವ್ರು ಮೋಯ್ತವ್ರೆ. ಈ ಮಹೇಂದ್ರ ಇದೆಯಲ್ಲ, ಇದು ಕಾರ್ಯಾಚರಣೆ ಮಾಡಿ ಜಾಸ್ತಿ ದಿನ ಆಗಿಲ್ಲ. 2017-18 ಆ ಹೊಡೆಯ ಮುಂಚೆನೇ ಇದು ಅದ್ರ ಸೊಂಡ್ಲು ಗಾಯ ಆಗಿದೆ. ಚನ್ನಪಟ್ಟಣದಲ್ಲಿ ಹಿಡಿದಿದ್ದು. ಸಾಮಾನ್ಯಕ್ಕೆ ಇವೆಲ್ಲ ಸರಬ್ ಕುಡಿಯ ಆನೆ. ಆ ಕಾಲದಲ್ಲಿ ಸರಬ್ ಕುಡಿಯ ಆನೆಗಳು ರಾಮನಗರ, ಚನ್ನಪಟ್ಟಣ ಆ ಭಾಗದವು ಬಹುಶಃ ಚಿಕ್ಕ ಮರಿಯಲ್ಲೇ ಏನಾಗಿತ್ತ. ಆದರೆ ಆಫ್ರಿಕಾದ ಆನೆಗಳು ಬೇರೆ ಆನೆಗಳಾದರೆ ಮೊಸಳೆಗಳು ಮರಿಯಾಗಿದ್ದಾಗ ಎಲ್ಲ ಸೊಂಡ್ಲ ಹಿಡಿದು ಕತ್ತರಿಸಿ ಏನೋ ಮಾಡಿರ್ತವೆ. ಇದು ಬಹುಶಃ ಬಾಂಬ್ ಗಿಂಬೋ ಅಲ್ಲೆಲ್ಲ ಹಂದಿಗೆ ಬಾಂಬ್ ಬಿಡ್ತಾರಲ್ಲ, ಹೌದು, ಹಾಗೋ ಇಲ್ಲ ಬೇರೆ ಯಾವುದೋ ರೀತಿ ಏನೋ ಆಗಿ ಗಾಯ ಆಗಿ ಅದು ವಾಸಿಯಾಗಿರೋದು. ಸರ್ ಅದು ಕಟ್ಟಾಗಿದೆ ಮುಂದ್ಗಡೆ, ಮತ್ತೆ ಕೂಡಿದೆ, ಅದು
ಮತ್ತು ಕೂಡಿದೆ, ಅಂದರೆ ಗಾಯ ವಾಸಿಯಾಗಿ ಕೂಡ್ಕೊಂಡಿದೆ. ಸರ್ ಇನ್ನೊಂದು ಮೋಹಿತ್ ಸರ್, ಇದು 3 ಸರಿ ಈಗಾಗಲೇ ಅಂಬಾರಿ ಹೊತ್ತಿದೆ. ಶ್ರೀರಂಗಪಟ್ಟಣ ಅಂಬಾರಿ ಹೊತ್ತಿದೆ. ಶ್ರೀರಂಗಪಟ್ಟಣ ದಸರಾಗೆ ಈ ಸತಿ ಸೇರಿ ಇದು ಸಲ ಸೇರಿ 3 ಸಲ, ಹಿಂದೆ 2 ಸಲ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ಫ್ಯೂಚರ್ ಅಂಬಾರಿ ಆನೆ ಅಂತ ಇದನ್ನ ಒಪ್ಕೋಬಹುದು. ಸರ್ ಇದ್ರದ್ದು ಒಂದು ವಿವಾದ ಇತ್ತು, ವಿಕ್ರಮ್ ಗೌಡ್ರೆ ಇದನ್ನ ಮತ್ತಿಗೋಡ್ನಿಂದ ಬಳ್ಳಿಗೆ ಶಿಫ್ಟ್ ಮಾಡಬೇಕು ಅನ್ನೋ ದೊಡ್ಡ ಸುದ್ದಿ ಆಗಿತ್ತು. ಬಳ್ಳೆ ಮತ್ತಿಗೋಡು ಅದ್ರದ್ದು ಈಗ ಬಳ್ಳೆಲಿ ಅರ್ಜುನ ಇತ್ತು, ಅರ್ಜುನನ ಚೆನ್ನಾಗಿ ಸಾಕಿದ್ರಲ್ಲ. ಬಳ್ಳೆಗೆ ಹೋದರೆ ಏನಂತೆ, ಮತ್ತಿಗೋಡಲ್ಲಿ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಫುಡ್ಗಳು ಸಮಸ್ಯೆ ಆಗ್ಬೋದು, ನೀರಿನ ಸಮಸ್ಯೆ ಆಗ್ಬೋದು. ನೀರಿದೆ, ಅಲ್ಲಿ ಫುಡ್ ಇದೆ, ಅಲ್ಲಿ ಚೆನ್ನಾಗಿ ನೋಡ್ಕೊಂಡಂಗಿದ್ರಿ ಎಲ್ಲಿದ್ರಿ ಏನಂತೆ. ಆದರೆ ಅವರು ಬಳ್ಳಿಯಲ್ಲಿರೋರು ಚೆನ್ನಾಗಿ ನೋಡ್ಕೋಬೇಕು. ನಿರ್ಮಾದಲ್ಲಿ ನಿಮ್ಮ ಅಪ್ಪ ಹೊಡೆದಿದ್ದಲ್ವಾ, ಎಸ್ಲೂರು ನಿರ್ಮಾ ಭಾಗದಲ್ಲಿ? ಹೌದು, ನಿರ್ಮಾ ಎಸ್ಟೇಟ್. ಹೌದು, ಅದೇ 2012 ಇದು ಧನಂಜಯ ಅಲ್ಲ. ಆದರೆ ಇದು ಯಾರಿಗೇನು ತೊಂದರೆ ಮಾಡಿರಲಿಲ್ಲ, ಪಾಪದ. ವಿಕ್ರಮಣ್ಣ ನಿಮ್ಮ ಹಿಂದೆ ಇನ್ನೊಂದು ಆನೆ ಇದೆ, ಸುಗ್ರೀವ, ದುಬಾರೆಯಿಂದ ಬಂದಿರುವಂತದ್ದು. ಏನ್ ಸರ್ ವಿಶೇಷ? ಇದು ಆ್ಯಕ್ಚುಲಿ ಸತ್ಯ ಹೇಳ್ಬೇಕು ಅಂದರೆ ಇದೊಂದು ಪಾಪದಾನೆ. ಅವಾಗೊಂದಿಷ್ಟು ಆನೆ ಹಿಡಿಬೇಕು ಅಂತ ಸರ್ಕಾರದಿಂದ ಒಂದು ಆದೇಶ ಬಂದಿತ್ತು, ಅದು ಲೆಕ್ಕ ಜಮಾ ಮಾಡೋಕ್ಕೆ ಹಿಡ್ದಿದ್ದ ಆನೆ. ಇದು ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ. ನಮ್ಮ ಶಾರ್ಪ್ ಶೂಟರ್ ದಿವಂಗತ ವೆಂಕಟೇಶಣ್ಣ ಹೊಡೆದಿದ್ದು, ನಾವು ಅವ್ರ ಜೊತೆನೇ ಇದ್ದೆ. ಇದು ಹೊಡೆಯೋಕ್ಕಿಂತ ಮೊದಲು ತೋಟದೊಳಗೆ ಹೋದಾಗ ಒಂದು 10-12 ಆನೆಗಳು ಸೊಂಡ್ಲ ಹಿಂಗೆ ಸುತ್ತಿಗೆಂದು ಮಲಗಿದ್ದು. ಸೊಂಡ್ಲ ಈಗ ಹೀಗೆ ಸುತ್ತಿಗೆಂದು ನಿದ್ದೆ ಮಾಡ್ತಾಯಿದ್ದು. ಆಮೇಲೆ ಇದು ಹೊಡೆದ ಮೇಲೆ ಇಲ್ಲಿಂದ ಆ ಕಡೆ ಒಂದು ಹೆತ್ತೂರು ಅಂತ ಒಂದು ಊರಿದೆ, ಸುಮಾರು ಒಂದು 2 ಕಿಲೋಮೀಟ್ರ್ ದೂರ ಓಡೋಗಿತ್ತು. ಆಮೇಲೆ ಹಿಡಿದು ಅದು ಇಲ್ಲಿ ಕಳಿಸಿರು, ಸುಗ್ರೀವ ಅಂತ ಹೆಸರಿಟ್ಟರು. ಆದರೆ ನಮ್ಮ ಆನೆ, ನಾನು ಇದ್ದೆ. ಕಾರ್ಯಾಚರಣೆ ಏನಿಲ್ಲ, ಭಾರಿ ಸಿಂಪಲ್ ಆಗಾಯಿತು, ಏನು ಭಾರಿ ಟಫ್ ಆಗಲಿಲ್ಲ, ಯಾವುದು ಫೈಟ್ ಆಗಲಿಲ್ಲ, ಏನಿಲ್ಲ. ಹೋಗಿದ್ದೆ, ಹೊಡೆದ್ರು, ಇವ್ರು ಹೋಗಿ ಅಭಿಮನ್ಯು ಮೇಲೆ ಕೂತ್ಕೊಂಡು ಹೋಯ್ತು 1-2 ಕಿಲೋಮೀಟ್ರು. ನಾವು ಹೀಗೆ ಸುತ್ತಿ ಒಂದು 5-6 ಕಿಲೋಮೀಟ್ರ್ ಹೋಗಿ ಅಡ್ಡ ಬಂದು ನಿಂತ್ಕೊಂಡು ಅಲ್ಲೊಂದು ಕಾಡೊಳಗೆ ಬಿತ್ತು. ಹೇಳ್ಕೊಂಡು ಅಷ್ಟೇ, ಭಾರಿ ಈಸಿಯಲ್ಲ ಆಯಿತು. ಪಾಪದಾನೆ, ಯಾರಿಗೇನೂ ತೊಂದರೆ ಕೊಟ್ಟಿರಲಿಲ್ಲ. ಅದಕ್ಕೆ ಇಲ್ಲಿ ಸುಗ್ರೀವ ಅಂತ ಹೆಸರಿಟ್ಟರು. ಆದರೆ ಮುಂದಿನ ಭವಿಷ್ಯದ ಆನೆ ಇದು. ನಾವು ಹಿಡಿದ ಆನೆ ಅಂತ ಇಲ್ಲಿ ಸುಮಾರು ನಾವು ಇವ್ರ ತಂದೆ ಜೊತೆ ಸೇರ್ಕೊಂಡು ನಾನು ಇದ್ದಾಗ ಹಿಡಿದ ಆನೆಗಳೇ ಇಲ್ಲೊಂದು 5-6 ಆನೆಗಳಿದ್ದಾವೆ. ಅದೇ ನಮ್ಮ ಖುಷಿ. ಅದು ಅಲ್ಲದೆ ನಮ್ಮ ಸಕಲೇಶ್ಪುರದ ಕೊಡುಗೆ ಇದು, ಇಲ್ಲಿ ಆನೆಗಳು, ಇಲ್ಲಿ ಬಂದಿರೋ ಆನೆಗಳು, ಮತ್ತು ಮೂಡಿಗೆರೆ ಭಾಗದ ಕೊಡುಗೆ. ಸರ್ ಮೋಹಿತ್ ಸರ್, ಇದಕ್ಕೆ ನೀವು ಏನಂತ ಹೆಸರಿಟ್ಟಿದ್ರ ಕಾಡಲ್ಲಿ ಸುಗ್ರೀವನ? ಸರ್ ಅದು ಏನಾಗುತ್ತೆ ಅಂದರೆ, ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ 24 ಆನೆ ಕಾರ್ಯಾಚರಣೆ ನಡೆಯೋ ಟೈಮಲ್ಲಿ ಇದು ಕ್ಯಾಪ್ಚರ್ ಆಗಿದ್ದು. ಇದು ಕ್ಯಾಪ್ಚರ್ ಆಗಿದ್ದು 2000 ದೇವೇಗೌಡರು ಅದನ್ನ ತಂದಿದ್ದು ಆದೇಶನ. ಯಾಕಂದ್ರೆ ಗಂಡಾನೆ ಒಟ್ಟಿಗೆ 24 ಹಿಡಿಬೇಕು ಅಂತ ಬಂದಿತ್ತು. ಹೌದು, ಆ ಟೈಮಲ್ಲಿ ಕಂಜನ್ನು, ಸುಗ್ರೀವ ಮತ್ತು ಧನಂಜಯ, ಶ್ರೀಕಂಠ ಹಿಡಿದಿದ್ದ ಟೈಮ್ ಅದು. ಈ ಆನೆಗೆ ಇನ್ನೊಂದು ವಿಶೇಷತೆ ಏನಂತಂದರೆ, ಅಭಿಮನ್ಯು ಬಿಟ್ಟರೆ ಸ್ವಲ್ಪ ಮುಖ ಕೊಟ್ಟು ಕಾಡಾನೆಗಳಿಗೆ ಡಾಟ್ ಆಗೋಕ್ಕಿಂತ ಮುಂಚೆ ನಿಲ್ಲೋದು ಈ ಆನೆ. ಏನು ಹೇಳ್ತೀರಾ? ಹೌದು, ಫೈಟ್ಗೆ ಅವತ್ತು ಕರಡಿಗೆ ಮುಖ ಕೊಟ್ಟು ನಿಲ್ತಿದ್ದೆ. ಇದು ಕರಡಿ ಅವತ್ತು ತೋಟದೊಳಗಡೆ ಓಡಿಸ್ಕೊ ಬರುತ್ತೆ, ಒಂದು ವೈರಲ್ ಆಗಿತ್ತಲ್ಲ ವಿಡಿಯೋ. ಸುಗ್ರೀವನೇ ಮುಂದಿದ್ದು, ಅಶ್ವತ್ಥಾಮನೇ ಹಿಂದೆ ಮತ್ತು ಭೀಮನೇ ಹಿಂದಿದ್ದು. ಇದು ರೆಡಿ ಇದೆ, ಬಟ್ ಅವ್ರು ಏನು ಮಾಡಿದ್ರು, ಅವ್ರು ಮಾವತ್ತು ಸ್ವಲ್ಪ ಹೆದ್ರುಬಿಟ್ಟು ಹಿಂದಕ್ಕೆ ತಗೊಂಡ್ರು. ಇದು ಫೈಟಿಂಗ್ ರೆಡಿ ಇತ್ತು ಅದು ಕರಡಿ ಜೊತೆ. ಇದು ಎದುರಲ್ಲ, ಸ್ವಲ್ಪ ಮುಖ ಕೊಟ್ಟು ನಿಲ್ಲುತ್ತೆ ಕಾಡಾನೆಗಳಿಗೆ. ಇದು ಅದೇ ಎತ್ತೂರು ಭಾಗದಲ್ಲಿ, ವಿಕ್ರಮಣ್ಣ ಹೇಳ್ದಂಗೆ ಎತ್ತೂರು ಭಾಗದಲ್ಲಿ ನಿರ್ಮಾ ಎಸ್ಟೇಟ್ ಅಂತ ಬರುತ್ತೆ, ಅಲ್ಲಿ ಇದು ಮಾಡಿದ್ದು, ಸ್ಟಾರ್ಟ್ ಮಾಡಿದ್ದು. 2-3 ದಿನ ಇದು ಕುಮ್ರಳ್ಳಿ ಹತ್ರ ಒಂದು ಮಂಟಿ ಇದೆ. ಕುಮ್ರಳ್ಳಿ ಹತ್ರ ಮಂಟಿ ಇದ್ದಾಗ ಆನೆ ಮೇಲೆ ಹೋದರೆ ಓಡೋದು, ನಡ್ಕೊಂಡು ಹೋಗೋಕ್ಕೆ ಸೀಗೆ ಅಂದರೆ ಅದು ಮೈಗೆಲ್ಲ ಆ ಥರ ಬುಷ್ ಕಾಡು ಆಗಲ್ಲ. ಸೀಗೆ ಗುಡ್ಡ ಅಂತ ಹೆಸರು ಬಂತು. ಸಿಹಿಗುಡ್ಡ ಅಂತ ಬಂದಿದ್ದು ಅದು ಬೇರೆ ಬಿಡಿ, ಅದು ಸಿಹಿಗುಡ್ಡ ಅಂತ ಆ ಥರ ಒಂದು ಗುಡ್ಡ ಇದೆ, ಬೇರೆ ಕಥೆನೇ ಬೇರೆ, ಅದು ಬೇರೆ. ಆದರೆ ಇದು ಸುಮಾರು 2 ದಿನ ಆಟ ಆಡಿಸಿತ್ತು ಪಾಪ. ವಿಕ್ರಮಣ್ಣ ಹೇಳ್ದಂಗೆ ಯಾರಿಗೇನು ತೊಂದರೆ ಮಾಡಿರಲಿಲ್ಲ, ಜಾಸ್ತಿ ಕಾಣಿಸ್ಕೊತಿರ್ಲಿಲ್ಲ, ಹಂಚಿತ್ತು ಹೊರಗಡೆ ಬರೋಕ್ಕೆ ಹಗಲಲ್ಲಿ. ಎಲ್ಲ ಆನೆ ಆರ್ಡ್ರ್ ಆಗಿತ್ತಲ್ಲ ಅಂತೇಳಿ ಡಾಟ್ ಮಾಡಿದ್ರು. ಇವಾಗ ಇಲ್ಲಿ ಟ್ರೈನ್ ಆಗಿದೆ, ಚೆನ್ನಾಗಿದೆ, ಮಳ್ಳು ಮೂಟೆ ಎಲ್ಲ ನೋರಿಸಿ ಟ್ರೈನು ಮಾಡ್ತಿದ್ದಾರೆ ನೆಕ್ಸ್ಟ್ ಫ್ಯೂಚರಿಗೆ ದಸರಾಗೆ. ಸರ್ ಯಾರನ್ನೂ ಕೊಂದೇ ಇಲ್ಲ ಅಂತ ಹೇಳ್ತಾರೆ ವಿಕ್ರಮಣ್ಣ. ಹೌದು, ಎಲ್ಲ ಆನೆಗಳು ಕೊಲ್ತವೆ ಅನ್ನೋ ಸುಳ್ಳು. ಯಾವುದೋ ಒಂದು ಆನೆ ಮಾಡಿರೋದಕ್ಕೆ ಎಲ್ಲ ಆನೆ ಮೇಲೆ ಅಪವಾದ ಬರುತ್ತೆ. ಆ ಥರ ಕರಡಿ ನೋಡೋಕೆ ಹೋದರೆ 3-4 ಜನ ಕರಡಿನೇ ಕೊಂದಿದೆ. ಹಾಗೆ ಕೆಲವೊಂದು ಆನೆಗಳು ಏನು ಮಾಡಲ್ಲ, ಯಾವುದೋ ಕೊಂದಿದ್ದ ಆನೆ ಯಾವುದೋ ಮೇಲೆ ಬರುತ್ತೆ. ಈಗ ಹೆಣ್ಣಾನೆ ಕೊಲ್ಲೋದೇ ಇಲ್ಲ ಅಂತ ವಾದ ಮಾಡೋಕ್ಕಲ್ಲ. ಮರಿ ಹಾಕಿದ್ದಾನೆ,
ಇಲ್ಲ ಗರ್ಭಪಾತ ಆಗಿದ್ದಾನೆ, ಮರಿ ಸತ್ತೋಗಿರೋ ಆನೆ ಹೆಣ್ಣನ್ನು ಚಾರ್ಜ್ ಮಾಡ್ತವೆ. ಚಾರ್ಜ್ ಮಾಡಿ ಕೊಂದಿರೋದುಂಟು. ಹಂಗೆ ಆನೆ ನಾನು ನೋಡಿದ ತಕ್ಷಣ ಇದು ಕೊಲ್ಲುತ್ತೆ ಇದು ಕೊಲ್ಲಲ್ಲ ಅಂತ ಡಿಸೈಡ್ ಮಾಡೋಕ್ಕಲ್ಲ. ಆದರೆ ಇದು ಯಾರಿಗೂ ಕಾಣಿಸ್ಕೊಂಡಿರಲಿಲ್ಲ ಆ ಟೈಮಲ್ಲಿ. ಇವಾಗ ಕುಮ್ಕಿ ಆನೆಯಾಗಿ ರೆಡಿಯಾಗಿದೆ. ಮತ್ತು ಮರಳುಮುಟ್ಟೆ ಒರೆಸ್ಬಿಟ್ಟು ದಸರಾಗೂ ಟ್ರೈನ್ ಮಾಡ್ತಿದ್ದಾರೆ. ಮುಂದಿನ ಭವಿಷ್ಯದ ಆನೆ. ಯಾವ್ದು ಸರ್ ಇದು? ಹಾಂ, ಸುಗ್ರೀವ. ಸುಗ್ರೀವ ಸರ್ ಅದೇ ಕಾಲಲ್ಲಿ ನೋಡಿ ಸರ್, ಅದೇನು ಸರ್ ಅದು ಹೇಗೆ ಮುಂದಕ್ಕೆ ಬಂದಿದ್ದಾವೆ? ಅದು ಆನೆಗಳಿಗೆ ಎಲ್ಲ ಆನೆಗಳು ಮನುಷ್ಯರಿಗೆ ಕೆಲವರಿಗೆ ಕೈಯಲ್ಲಿ ನರ ಬಂದಿರ್ತವೆ. ಅದು ಆನೆಗಳಿಗೆ ಅದು ಸ್ವಾಭಾವಿಕ. ಆದರೂ ಆನೆ ಒಂದು ಸ್ವಲ್ಪ ಅದ್ರ ಚೆನ್ನಾಗಿದೆ, ತೊಂದರೆ ಇಲ್ಲ. ಅದೆಲ್ಲ ಮಾಮೂಲಿ. ಅದು ದೇಹ ರಚನೆಗಳು ಒಂದೊಂದೊಂದು ಚೆನ್ನಾಗಿ. ಅಭಿಮನ್ಯುಕ್ಕಿಂತ ಅಭಿಮನ್ಯು ಅಷ್ಟೇ ಧೈರ್ಯಶಾಲಿ ಅಂತಾರೆ ಮೋಹಿತ್ ಅವರು. ಆದರೆ ಹೌದು, ಅದಕ್ಕೆ ಇನ್ನೂ ಅನುಭವ ಬೇಕು. ಅದಕ್ಕೆ ಮುಂದೆ ಕರ್ಕೊಂಡು ಹೋಗ್ಬೇಕು. ಅಭಿಮನ್ಯುಗಾದ್ರೆ ಒಂದು 30-35 ವರ್ಷ 40 ವರ್ಷದ ಅನುಭವ ಇದೆ. ಇದಕ್ಕೆ ಇನ್ನೂ 10 ವರ್ಷದ ಅನುಭವ. ಮುಂದೆ ಇನ್ನೊಂದು 10 ವರ್ಷ ಹೋದ್ಮೇಲೆ ಟ್ರೈನ್ ಆಗ್ಬೋದು. ಹಿಡಿದು ದಿವಸ ಇದ್ರ ಸರ್ ನೀವು? ನಾವು ಇದ್ವಿ, ವಿಕ್ರಮಣ್ಣ ಅವರು ಒಳಗಡೆ ಅಪ್ಪಾಜಿ ಜೊತೆ ಹೋಗೋರು, ನಾನು ಹೋಗ್ತಿರ್ಲಿಲ್ಲ. ನಾವು ಈ ಕಡೆ ಆನೆ ಟ್ರ್ಯಾಕ್ ಮಾಡೋಕ್ಕೆ ಅಂತ ಈ ಸೈಡ್ ಇದ್ವಿ. ಆಮೇಲೆ ಡಾಟ್ ಆಗಿರೋದು ಫೋನ್ ಮಾಡಿ ಹೇಳಿದ್ಮೇಲೆ ನಾವು ಕಾಡೊಳಗಡೆ ಹೋದ್ವಿ. ಆನೆ ಬಿದ್ದು ಕೂಡಲೇ ಫಸ್ಟು ವೆಂಕಟೇಶಣ್ಣ ಹೇಳ್ತಿದ್ದಿದ್ದೇ ಇವ ಮಗಗೆ. ಅಷ್ಟೊತ್ತಿಗೆ ಇವನು ಫೋನ್ ಮಾಡಿ, ಅಪ್ಪ ಕೇರ್ಫುಲ್ ಆಗಿರಿ ಅಪ್ಪ, ಬೇಡ ಬಾ ಹಂಗೆ ಅಂದ್ರೆ. ಅಪ್ಪ ಮಕ್ಕಳು ಅಷ್ಟು ಚೆನ್ನಾಗಿದ್ರು. ನಂಗೆ ಈಗಲೂ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬರ್ತದೆ. ಇವರು ಅಲ್ಲ, ಇವರಿಬ್ಬರಳು ಅಪ್ಪ ಮಕ್ಕಳ ಥರನೇ ಇರಲಿಲ್ಲ, ಭಾರಿ ಚೆನ್ನಾಗಿದ್ರು. ನಾನು ಅದನ್ನ ಈಗ ಹೇಳಿ ಸ್ವಲ್ಪ ಮೋಹಿತಕ್ಕೆ ಬೇಜಾರಾಗ್ಬೋದೇನೋ. ಭಾರಿ ಚಂದ ಇದ್ರು ಅಂದರೆ ಅಪ್ಪ ಒಳಗೆ ಹೋಗ್ಬೇಡ, ಕೇರ್ಫುಲ್ ಆಗಿರು ಅಂತ. ಆನೆ ಬಿದ್ದು ಕೂಡ ಮಗಗೆ ಫೋನ್ ಮಾಡೋದು, ಬಿತ್ತು ಅಂತ. ನಾನು ಒಂದೊಂದು ದಿವಸ ಇಲ್ದಾಗ ಇವ್ನು ಫೋನ್ ಮಾಡಾಯ್ತು ನನಗೆ, ಅಪ್ಪಾಜಿ ಫೋನ್ ಮಾಡಿತ್ತು ಬಿತ್ತಂತೆ ಅಂತ. ನೀವೆಲ್ಲಿದ್ದೀರಿ ಅಂತ. ನಾನು ಆ ಮೂಲೆಯಲ್ಲಿದ್ದೀನಿ ಅಂತ. ಹಾಗಿತ್ತು. ಆಫೀಸರ್ ಯಾರ್ರೀ? ಅವ್ರ ಆಫೀಸರ್ಗಳು ಅವ್ರಕ್ಕಿಂತ ಮಗ ಅಲ್ವಾ? ಅಷ್ಟೇ ಹೇಳ್ತಿದ್ದೆ. ಬಿದ್ದು ಕೂಡ್ಲೆ ನನ್ನ ಜೊತೆ ಇರ್ತಿದ್ನಲ್ಲ, ಅದು ಹಿಂಗ್ ಬಿದ್ದಾಡ್ಬೇಕಾರೆ ಫೋನ್ ಮಾಡಿ ಆಯ್ತು ಬಿತ್ತು ಅಂತ. ಅಷ್ಟೊತ್ತಿಗೆ ಅಪ್ಪಾಜಿ ಹೊಡಿತು ಬಿತ್ತು ಅಂತ. ಅದೊಂದು ಮಜ್ಜಿಗೆ ಹಿಡ್ಕೊಂಡು ಬರ್ತಾ ಇದ್ರೆ, ಮಜ್ಜಿಗೆ ತಗೊಂಡು ಬರ್ತಾ ಇದ್ರೆ, ಮಜ್ಜಿಗೆ, ನೀರು, ಚಾಕ್ಲೇಟು ಅವ್ರ ಜೊತೆ ನಮಗೂ ತಂದು ಕೊಡ್ತಿದ್ದ. ನನಗೆ ನಾನಲ್ಲಿ ಒಂದೊಂದ್ ದಿವ್ಸ ಹೊಟ್ಟೆ ಹಸ್ಕೊಂಡ್ ಬರ್ದು ಏನು ತರದಿಲ್ದಾಗ ನಂಗೆ ಮೋಯ್ತಿದ್ದಾನೆ ಏನಾರು ಕೊಡ್ತಾನೆ ಅಂತ ಕಾಡಲ್ಲಿ. ಒಂದೊಂದ್ ದಿವಸ ಬೆಳಗಿಂದ ಸಾಯಂಕಾಲದವ್ರಿಗೆ ಏನೂ ಸಿಗ್ತಿರ್ಲಿಲ್ಲ ತಿನ್ನಕ್ಕೆ. ಆಮೇಲೆ ಒಂದು ವಿಶೇಷ ಅಂತ ಹೇಳಿದ್ರೆ, ನೀವು ಹೇಳ್ತಾ ಇದ್ರೆ ಸರ್, ಇದು ಆನೆ ಮರಿ ಹಾಕ್ತಂತ ಹೇಳಿದ್ರೆ ಬೀಟಮ್ಮ. ನಿಜಾನ ಸರ್? ಹೌದು. ಇದು ಓಲ್ಡ್ ಬೆಲ್ಟು. ಬೀಟಮ್ಮ ಓಲ್ಡ್ ಬೆಲ್ಟಲ್ಲಿ ಒಂದು ಮರಿ ಹಾಕಿದೆ. 2 ದಿನ ಗ್ಯಾಪಲ್ಲಿ 2 ಮರಿ ಆಗಿದೆ. ಮರಿ ಆರೋಗ್ಯವಾಗಿದ್ದಾವೆ, ಚೆನ್ನಾಗಿದ್ದಾವೆ. ಆ ಜಾಗದಿಂದ ಸ್ವಲ್ಪ ದೂರದಲ್ಲೇ ಹೋಗಿ ಎಲ್ಲಿ ಫುಡ್ಡು ಇದೆ, ಸುತ್ತ ಜೋಳ ಬಾಳೆ ಎಲ್ಲಿದೆ ಆ ಜಾಗದಲ್ಲಿ ನಿಂತಿದ್ದಾವೆ. ಈಗ ಏನು ಮಾಡ್ಬೇಕಂದ್ರೆ ಆ RRT ಅವರು ETF ಅವರು ಅದನ್ನು ಅರ್ತ್ಕೊಬಿಟ್ಟು ಆನೆನ ಜಾಸ್ತಿ ಓಡಿಸಾಡ್ದೇನೆ ಸ್ವಲ್ಪ ಮನುಷ್ಯತ್ವ ತೋರಿಸೋದು ಒಳ್ಳೇದು. ಹೇಗೆ ಸರ್ ನೀವು ಮರಿ ಚೆನ್ನಾಗಿದೆ ಅಂತೀರಾ? ಮರಿ ಹಾಕಿದ ಜಾಗದಿಂದ ಬೇರೆ ಬದಲಾವಣೆ ಆಯಿತು ಅಂದರೆ ಅಲ್ಲಿಗೆ ಸಕ್ಸಸ್ ಆಯಿತು ಅಂತ. ಇಲ್ಲ ಅಲ್ಲೇ ಮರಿ ಬಿಟ್ಟು, ಇಲ್ಲ ಅಲ್ಲೇ ಬಿಟ್ಟು ಆ ಕಸ ಎಲ್ಲ ಹಾಕ್ತಲೇ ಒಂಥರ ವಿಚಿತ್ರವಾಗಿ ಆಡಿದರೆ, ಪಕ್ಕದ ಕಾಡಲ್ಲಿ ಬಿಟ್ಬಿಟ್ರೆ ಒಂಥರ. ಮರಿ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು 1 ಅವರಲ್ಲಿ ಬಿಟ್ಟು ಎದುರಿಸ್ಕೊಂಡು ನಡೆಸ್ಕೊಂಡೇ ಹೋಗ್ತಾವಲ್ಲ, ಅವಾಗ ಆರೋಗ್ಯ ಆಗಿದೆ ಅಂತ. 92ರಲ್ಲಿ ಹೊಡೆದಿದ್ದದು ಗೋಪಿ ಅಂತ, ದೊಡ್ಡ ಬೆಟ್ಟದಲ್ಲಿ. 92ರಲ್ಲಿ. ಹಿಂದೆ ವಿಶೇಷ ಒಂದು ಆನೆ ಅಂದ್ರೆ ಗೋಪಿ ಆನೆ ಇದೆ. ಮೋಹಿತ್ ಅವರಿಗೆ ನನ್ನ ಪ್ರಶ್ನೆ, ತುಂಬಾ ಬೆಳ್ಳಗಾಗಿದೆ ಮತ್ತೆ ಇದೆ 43 ವರ್ಷ ಅಂತ. ಏನ್ ಸರ್ ಇದು ಹಳೆ ಆನೆಗಳ ವಿಶೇಷ? ಸರ್ ಅದು ಧೂಳು ಎರ್ಚ್ಕೊಂಡ್ರೆ ಅದು ಕಾಣಲ್ಲ, ಫುಲ್ ಕಪ್ಪುಗೆ ಕಾಣುತ್ತೆ. ಇವಾಗ ತೊಳ್ಕೊಂಡು ಬಂದಿದ್ದಾರೆ, ಸ್ನಾನ ಮಾಡಿಸ್ಕೊಂಡು ಬಂದಿದ್ದಾರೆ, ಹಂಗಾಗಿ ಬೆಳ್ಳಗೆ ಕಾಣ್ತಿದೆ. ಆಮೇಲೆ ಇದು ಹಳೆ ಆನೆ ಆಗಿದ್ರು 92ನೇ ಇಸ್ವಿಲಿ ದೊಡ್ಡಬೆಟ್ಟ ಇದರಲ್ಲಿ ಅವತ್ತಿನ ಕಾಲದಲ್ಲಿ ದೊಡ್ಡ ಕಾರ್ಯಾಚರಣೆ 16 ಆನೆ ಆ ಟೈಮಲ್ಲಿ ಇದು ಹಿಡಿದಿದ್ದು. ಆ ಟೈಮಲ್ಲಿ ಇದು ಚಿಕ್ಕದು, ಏಜಲ್ಲಿ ಚಿಕ್ಕದು, ಒಂದು 16-15 ವರ್ಷದ ಆನೆ. 32 ವರ್ಷ ಆಯ್ತು ಹಿಡಿದು. ಹೌದು. ಹಂಗಾಗಿ ಇದು ಆನೆ ಏನಾಯಿತು, ಟ್ರೈನ್ ಚೆನ್ನಾಗಾಗಿದೆ ಮತ್ತು ದಷ್ಟಪುಷ್ಟವಾಗಿದೆ. ಇವ್ರಿಗೆ ಒಗ್ಗಿದೆ, ಜನಗಳ ಮಧ್ಯೆ ಒಗ್ಗಿದೆ, ಯಾವುದೇ ರೀತಿ ಯೋಚನೆ ಏನಿಲ್ಲ. ಇದ್ರ ಒಟ್ಟಿಗೆ ಹರ್ಷ, ಗಜೇಂದ್ರ, ವಿಕ್ರಮ ಎಲ್ಲನೂ ಕ್ಯಾಪ್ಚರ್ ಮಾಡಿ ಟೈಮ್ ಅದು. ಈ ಆನೆ ಸ್ವಲ್ಪ ಏಜಲ್ಲಿ ಅವತ್ತಿನ ಇದರಲ್ಲಿ ಏಜಲ್ಲಿ ಚಿಕ್ಕದು. ಇವಾಗ ಟ್ರೈನ್ ಆಗಿ ದಸರಾಗೆ ಸೆಲೆಕ್ಟ್ ಆಗಿದೆ ಮತ್ತು ಮರಳುಮುಟ್ಟೆನೂ ಒರೆಸಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಚೆನ್ನಾಗಿದೆ.
ತುಂಬ ಚೆನ್ನಾಗಿದೆ. ಸರ್ ಇದು ನೀವು ನೋಡಿದ್ರ ಸರ್ ಗೋಪಿ ಯಾವುದಾದ್ರೂ ಕಾರ್ಯಾಚರಣೆಯಲ್ಲಿ? ಆದರೆ ಈ ಆನೆ ನೋಡ್ತಾ ಇರ್ತಿದ್ದೆ ಯಾವಾಗಲೂ. ಇದು ಒಂದು ಭಾರಿ ಸುಂದರವಾದ ಸರಿಯಾದ ಆನೆ ಇದು. ಬಹುಶಃ ಇದು ಅರ್ಜುನನ ಥರನೇ ಇದೆ, ಅದೇ ಹೈಟು ಅದೇ ಇದಿದೆ. ಇಲ್ಲಿರೋ ಆನೆಗಳೆಲ್ಲಕ್ಕಿಂತ ದಷ್ಟಪುಷ್ಟ ಭಾರಿ ಬಲಿಷ್ಠವಾದ ಆನೆ ಅಂದರೆ ಇದೆಯಾ? ಸರ್ ಒಂದು ನಾನು ಕೇಳ್ಪಟ್ಟೆ, ಇದು ಇದು ತುಂಬಾ ಹಳೆ ಆನೆ, ಅತಿ ಹೆಚ್ಚು ಬಾರಿ ಇದಕ್ಕೆ ಬಂದಿದೆ ದಸರಾಗೆ, ಬಟ್ ಯಾವುದೇ ಕಾರ್ಯಾಚರಣೆಯಲ್ಲಿ ನೀವು ನೋಡಲಿಲ್ಲ? ಕಾರ್ಯಾಚರಣೆಗೆ ನಾನೆಲ್ಲೂ ಸಕಲೇಶ್ಪುರ ಸೈಡ್ ಬಂದಿದ್ದು ನಾನು ನೋಡಲೇ ಇಲ್ಲಪ್ಪ. ಒಂದು ಸಲ ಬಂದಿತ್ತು. ಇದು ಸರ್ ಇದ್ರ ಮಾವುತ ಒಂದ್ ದಿವಸ ನೀವು ಹೇಳ್ತಾ ಇರೋ ನಂತರ ಕತೆನ ಏನೋ ಹೋಗಿ ಸುರು ಅಂತ ಹೊಡೆದ್ರಂತೆ, ಏನ್ ಸರ್ ಅದು? ಒಂದು ಕಾರ್ಯಾಚರಣೆ ಹೋದು ಮೂಡಿಗೆರೆಯಲ್ಲಿ. ಆನೆ ಮುಂದೆ ಹೋಗ್ತಾ ಇತ್ತು, ಆನೆ ಹಿಂದೆ ಹೋಗ್ತಾ ಇತ್ತು. ಅಷ್ಟೊತ್ತಿಗೆ ಒಂದು ಹುಲಿ ಬೇರೆ ಬಂತು. ಆನೆಗೂ ಹುಲಿಗೂ ಒಂದು ಸ್ವಲ್ಪ ಹಾಗೆ ಒಂದು ಕೋಲ್ಡ್ ವಾರ್ ಆಯಿತು. ಆನೆ ಮರ